ಫ್ರೆಂಡ್ಸ್ ಎಲ್ಲರಿಗೂ ಶರಣಾರ್ಥಿ. ನಾನು ಪಿರಮಿಡ್ ಮಾಸ್ಟರ್ ಮಲ್ಲಿಕಾರ್ಜುನ್ ಖೈರಾಜ್ ಮಠ್ ಗೋಕಾಕಿಂದ ಮಾತಾಡ್ತಾ ಇದ್ದೀನಿ. ನನ್ನ ಧರ್ಮಪತ್ನಿ ಡಾಕ್ಟರ್ ಗೀತಾ ಅಂತ ಹೇಳಿ. ಫ್ರೆಂಡ್ಸ್, ತುಂಬಾ ಖುಷಿಯಾದ ವಿಷಯ ಹಂಚ್ಕೋತಾ ಇದ್ದೀವಿ. ಏನಂತಂದ್ರೆ ನಾವೆಲ್ಲರೂ ಕೂಡ ನಮ್ಮ ಗುರುಗಳಾದಂತಹ ಸುಭಾಷ್ ಪತ್ರಿಜಿ ಅವರ ಆಸೆ ಇದ್ದಂಗೆ ಎಲ್ಲ ಕಡೆ ಧ್ಯಾನ ಪ್ರಚಾರ ಮಾಡಬೇಕು, ಎಲ್ಲ ಕಡೆ ಪಿರಾಮಿಡ್ ನಿರ್ಮಾಣ ಆಗಬೇಕು, ಮತ್ತೆ ಎಲ್ಲರೂ ಕೂಡ ಸಸ್ಯಾಹಾರಿ ಆಗಬೇಕು ಅನ್ನೋದು ಬಹಳ ದೊಡ್ಡ ಒಂದು ಆಸೆ. ಆ ದಿಶೆಯಲ್ಲಿ ನಮ್ಮ ಬೆಳಗಾಂ ಒಂದು ಜಿಲ್ಲೆಯಲ್ಲಿ ಕಲ್ಲೊಳ್ಳಿಯಲ್ಲಿ ಬರುವ ಬಸವ ಜಯಂತಿಯ ದಿನದಂದು ಶ್ರೀ ಮಲ್ಲಯ್ಯ ಪಿರಾಮಿಡ್ ಅಧ್ಯಾತ್ಮ ಧ್ಯಾನ ಕೇಂದ್ರ ಇದರ ಉದ್ಘಾಟನೆ ಕಾರ್ಯಕ್ರಮ ಇದೆ. ಸೊ ಆದ ಕಾರಣ ನಾವಿಬ್ರು ದಂಪತಿಗಳು ಬರ್ತಾ ಇದೀವಿ. ಅಷ್ಟೇ ಅಲ್ಲ, ನಮ್ಮ ಜೊತೆ ಸಾವಿರಾರು ಪಿರಾಮಿಡ್ ಮಾಸ್ಟರ್ಸ್ ಕೂಡ ಬರ್ತಾ ಇದ್ದಾರೆ. ಸೊ ಈ ವಿಡಿಯೋ ಮುಖಾಂತರ ತಮ್ಮೆಲ್ಲರಿಗೂ ಏನು ಆಗ್ತಾ ಇದೆ, ತಾವು ಕೂಡ ಬರಬೇಕು, ತಮ್ಮವರು ಕೂಡ ಈ ಒಂದು ಬರುವ ಮೇ 10ಕ್ಕೆ ಬಸವ ಜಯಂತಿ ಅಂಗವಾಗಿ ಈ ಒಂದು ಶ್ರೀ ಮಲ್ಲಯ್ಯ ಪಿರಾಮಿಡ್ ಧ್ಯಾನ ಕೇಂದ್ರ ಉದ್ಘಾಟನೆ ಕಾರ್ಯಕ್ರಮ ಬರ್ಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊತಾ ಇದ್ದೇನೆ. ಸ್ನೇಹಿತರೆ, ಕಲ್ಲೋಳಿಯಲ್ಲಿ ನೂತನವಾಗಿ ಉದ್ಘಾಟನೆ ಆಗ್ತಾ ಇರುವಂತಹ ಶ್ರೀ ಮಲ್ಲಯ್ಯ ಪಿರಮಿಡ್ ಅಧ್ಯಾತ್ಮ ಧ್ಯಾನ ಕೇಂದ್ರ, ಇದನ್ನು ಕಟ್ಟಿಸಿದವರು ಮಲ್ಲಪ್ಪನ ಕಂಕನವಾಡಿ ಹಾಗೂ ಅವರ ಧರ್ಮ ಪತ್ನಿ ಆದಂತಹ ಸವಿತಾ ಮಲ್ಲಪ್ಪನ ಕಂಕನವಾಡಿ. ಇವರೊಂದು ಭವ್ಯವಾದ ಪಿರಾಮಿಡ್ ಧ್ಯಾನ ಕೇಂದ್ರವನ್ನು ಲೋಕಾರ್ಪಣೆಗೊಳಿಸಕ್ಕೆ ಹೋಗ್ತಾ ಇದ್ದಾರೆ. ಇದರ ಸದುಪಯೋಗವನ್ನು ನಾವೆಲ್ಲರೂ ಪಡ್ಕೊಳ್ಳೋಣ. 10ನೇ ತಾರೀಕು ಮೇ 10ನೇ ತಾರೀಕು ಇದರ ಉದ್ಘಾಟನೆ ಸಮಾರಂಭವಿದೆ. ಪ್ರೇಮನಾಥ್ ಗುರೂಜಿ ಅವರು ಬರ್ತಾ ಇದ್ದಾರೆ. ಹಾಗೆ ಕರ್ನಾಟಕದಾದ್ಯಂತ ತುಂಬಾ ಜನ ಧ್ಯಾನಿಗಳು ಬರ್ತಾ ಇದ್ದಾರೆ. ಸೊ ನಾವು ಹೋಗ್ತಾ ಇದೀವಿ, ನಮ್ಮ ಜೊತೆಯಲ್ಲಿ ತುಂಬಾ ಜನರನ್ನು ಕರ್ಕೊಂಡು ಬರ್ತಾ ಇದೀವಿ. ತಾವು ಕೂಡ ಬನ್ನಿ, ಧ್ಯಾನ ಮಾಡೋಣ. ಧ್ಯಾನ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ, ಇದನ್ನ ಯಶಸ್ವಿಗೊಳಿಸೋಣ. ಯಾರು ತಪ್ಪಿಸ್ಬೇಡಿ, ಎಲ್ರು ಬನ್ನಿ. 10 ತಾರೀಕು ಮೇ ಮರಿಬೇಡಿ. ಥ್ಯಾಂಕ್ ಯು.